ಗೈಸ್, ಜರ್ಮನಲ್ಲಿ ನರ್ಸ್ ಆಗಿ ವರ್ಕ್ ಮಾಡಿದ್ರೆ ಅಷ್ಟು ಲಕ್ಷ ಸಂಬಳ ಬರುತ್ತೆ, ಇಷ್ಟು ಲಕ್ಷ ಸಂಬಳ ಬರುತ್ತೆ ಅಂತ ಎಲ್ಲರೂ ಹೇಳಿರ್ತಾರೆ. ಸೊ ಇದುವರೆಗೂ ಯಾರು ಅವ್ರ ಸ್ಯಾಲ್ರಿನ ಅಂದರೆ ರಿಯಲ್ ಪೇ ಸ್ಲಿಪ್ನ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಇಷ್ಟೇ ಬಂದಿದೆ ಅಂತನ ಯಾರೂ ಹೇಳ್ಕೊಂಡಿಲ್ಲ. ಸೊ ಇವತ್ತು ನಾನು ನಿಮಗೆ ನಂದು ಲಾಸ್ಟ್ ಸ್ಯಾಲ್ರಿ ಸ್ಲಿಪ್ನ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಯಾರೆಲ್ಲ ಜರ್ಮನಲ್ಲಿ ನರ್ಸ್ ಆಗಿ ವರ್ಕ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಸೊ ಅವರು ಈ ವಿಡಿಯೋನ ತಪ್ಪದೆ ನೋಡಿ. ಏನಕ್ಕೆ ಅಂತಂದರೆ ಸೊ ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಸೊ ಏನೆಲ್ಲ ಕಟ್ ಆಗುತ್ತೆ ಮತ್ತು ನಿಮಗೆ ಏನೆಲ್ಲ ಎಕ್ಸ್ಟ್ರಾ ಬರುತ್ತೆ, ಲೈಕ್ ಸಂಡೇಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಸಾಟರ್ಡೇಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಹಾಲಿಡೇಸಲ್ಲಿ ವರ್ಕ್ ಮಾಡಿದ್ರೆ ಎಷ್ಟು ಬರುತ್ತೆ. ಸೊ ನಂದು ಲಾಸ್ಟ್ ಪೇ ಸ್ಲಿಪ್ಪಲ್ಲಿ ನನಗೆ ಏನೆಲ್ಲ ಎಕ್ಸ್ಟ್ರಾ ಬಂದಿದೆ, ಸೊ ನಂದು ಓವರ್ ಆಲ್ ಪೇ ಸ್ಲಿಪ್ಪಲ್ಲಿ ಓವರ್ ಆಲ್ ಅಮೌಂಟು ಲೈಕ್ ಅಂದರೆ ನೆಟ್ ಸ್ಯಾಲ್ರಿ ಮತ್ತು ಗ್ರೋತ್ ಸ್ಯಾಲ್ರಿ ಅಂತ ಇರುತ್ತಲ್ಲ, ಸೊ ಅದು ಎಷ್ಟು ಬಂದಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಿರ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜರ್ಮನಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಏನಕ್ಕೆ ಅಂತಂದರೆ ಇದು ಸ್ಯಾಲ್ರಿ ಇಂಪಾರ್ಟೆಂಟ್ ಆಗಿರೋದು. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೀವೇನಾದ್ರು ಜರ್ಮನಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಜರ್ಮನಲ್ಲಿ ನರ್ಸ್ ಆಗಿರ್ಬೋದು, ಫಾರ್ಮಸಿಸ್ಟ್ ಆಗಿರ್ಬೋದು, OT ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಯಾವುದೇ ಫೀಲ್ಡಲ್ಲಿ ನೀವು ವರ್ಕ್ ಮಾಡೋದಾಗಿರ್ಬೋದು, ಸೊ ನಿಮಗೆ ಜರ್ಮನ್ ಲ್ಯಾಂಗ್ವೇಜು ಅವಶ್ಯಕತೆ. ಸೊ ನಿಮ್ಗೆ ಏನಾದರೂ ಜರ್ಮನ್ ಲ್ಯಾಂಗ್ವೇಜ್ನ ಈಸಿಯಾಗಿ ಕನ್ನಡದಲ್ಲೇ ಕಲಿಬೇಕು ಅಂದ್ಕೊಂಡಿದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಇವಾಗ ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಸೊ ನನಗೆ ಲಾಸ್ಟ್ ಮಂತಲ್ಲಿ ಎಷ್ಟು ಸ್ಯಾಲ್ರಿ ಬಂದಿತ್ತು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತಿರ್ತೀನಿ. ಸೊ ಗೈಸ್, ನೀವೀಗ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಮೇಲ್ಗಡೆ ನೋಡ್ತಿದ್ದೀರಲ್ಲ TUODK ಅಂತ, ಸೊ ಇದು ನಮ್ಮದು ತಾರೀಫ್ ಆರ್ಟು. ಸೊ ತಾರೀಫ್ ಆರ್ಟು ಅಂತಂದರೆ ಸೊ ನಮ್ಮದು ಈ ಬೇಸಿಸ್ ಮೇಲೆ ನಮ್ಮದು ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಆಗ್ತಾ ಇರುತ್ತೆ. ಸೊ ಮತ್ತೆ ನಮ್ಮದು ಗ್ರೂಪ್ ಅಂತ ಬರುತ್ತೆ. ಸೊ ಅದರಲ್ಲಿ TUODKಲ್ಲಿ ಲೆವೆಲ್ಸ್ಗಳು ಬರ್ತಿರ್ತವೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಯಾವ ಥರ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗ್ತಿರುತ್ತಲ್ಲ, ಸೇಮ್ ಅದೇ ಥರ P7 ಅಂತ ಇಲ್ಲಿ ಮೇಲೆ ನೋಡ್ತಿರ್ಬೋದು. ಸೊ ಗ್ರೂಪ್ ನೋಡ್ಬಿಟ್ಟು P7 ಅಂತ ಬಂದ್ಬಿಟ್ಟು, ಸ್ಟುಫೆ ಬಂದ್ಬಿಟ್ಟು ಸ್ಟುಫಾ ಝ್ವೈ ಅಂದರೆ ಸೆಕೆಂಡ್ ಸ್ಟುಫಾದಲ್ಲಿ ಇದೆ ನಮ್ಮದು. TUODK P7 ಸ್ಟುಫಾ ಝ್ವೈ. ಸೊ ಇವಾಗ ನೋಡೋಣ ಬನ್ನಿ. ಸೊ ನನಗೆ ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಸ್ಯಾಲ್ರಿ ಬಂದಿದೆ ಅಂತ. ಸೊ ನಂದು ಓವರ್ ಆಲ್ ಸ್ಯಾಲ್ರಿ, ಫಸ್ಟ್ ನಾನು ಓವರ್ ಆಲ್ ಸ್ಯಾಲ್ರಿ ಹೇಳ್ತೀನಿ. ಸೊ 4765 ಅಂತಂದರೆ 4765 ಅಂದರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 4,00,000 ನಿಯರ್ಲಿ 4,80,000 ಆಗುತ್ತೆ. 20,000 ಕಡಿಮೆ 5 ಲಕ್ಷ. ಸೊ ಏನಕ್ಕೆ ಅಂತಂದರೆ ಯೂರೋ ರೇಟು 110 ರೂಪಾಯಿ ಲೆವೆಲಿಗೆ ಓಡ್ತಾ ಇದೆ. ಸೊ ಹಂಗಾಗಿ ಇನ್ನೂ ಜಾಸ್ತಿನೇ ಬರುತ್ತೆ, ನಿಯರ್ಲಿ 5 ಲ್ಯಾಕೇ ಆಗುತ್ತೆ. ಸೊ ಅಲ್ಲಿಗೆ 4,75,000 ಅಂತಲೇ ತಿಳ್ಕೊಳ್ಳಿ, 4,80,000 ಅಂತಲೇ ತಿಳ್ಕೊಳ್ಳಿ. ಸೊ ಅದರಲ್ಲಿ ನನಗೆ ಏನೆಲ್ಲ ಕಟ್ಟಾಗೋದು ಅದು ಎಲ್ಲ ಸೇರಿಸಿ, ಅದರಲ್ಲಿ ಇನ್ನೂ ಭಾಳ ಕಟ್ಟಾಗೋದೆಲ್ಲ ಬಾಕಿ ಐತೆ. ಸೊ ಇವಾಗ ಬನ್ನಿ ತೋರಿಸ್ತಾ ಹೋಗ್ತಿರ್ತೀನಿ ಏನೇನು ಅಂತ. ಸೊ ಬೇಸಿಕ್ ಬಂದ್ಬಿಟ್ಟು ಫಸ್ಟು ನಾವು ನೋಡ್ಕೊಳ್ಳೋಣ, ಇದರಲ್ಲಿ ನನಗೆ ಎಷ್ಟು ದಿನಕ್ಕೆ ಸ್ಯಾಲ್ರಿ ಬಂದಿದೆ ಅಂತ. ಸೊ ಇಲ್ಲಿ 30 ದಿವಸಕ್ಕೆ ನನಗೆ ಸ್ಯಾಲ್ರಿ ಕೌಂಟ್ ಆಗಿದೆ. ಸೊ ಅದರಲ್ಲಿ 8 ಗೆಲ್ಡ್ ಅಂತಂದರೆ ಸೊ ನನಗೆ ಬೇಸಿಕ್ ಸ್ಯಾಲ್ರಿ ಅಂತ ಅಂದ್ಬಿಟ್ಟು, ಸೊ ಆ ಬೇಸಿಕ್ ಸ್ಯಾಲ್ರಿಲಿ ನಂದು ಇಷ್ಟಪ್ಪ ಅಂತಂದರೆ 3,510,30. ಸೊ 3,510 ಇಷ್ಟು ನನಗೆ ಬೇಸಿಕ್ ಇದೆ. ಸೊ ಅದರಲ್ಲಿ A20 ಕುರ್ಸ್ಫ್ರಿಸ್ಟಿಗೆ ಡೀನ್ಸ್ಟು ಅಂತ ಅಂದರೆ ಸೊ ಲೈಕ್ ಇದು ಯಾವ ಥರ ಇರುತ್ತೆ ಅಂತಂದರೆ ಸೊ ನನ್ನ ಡೀನ್ಸ್ಟ್ ಏನಾದರೂ ಶಾರ್ಟ್ ನೋಟಿಸ್ ಪೀರಿಯಡ್ ಆಗಿದೆ ಏನಾದರೂ ನಾನು ವರ್ಕ್ ಮಾಡಿದರೆ ಸೊ ಆವಾಗ ನನಗೆ ಈ ಥರ ಎಕ್ಸ್ಟ್ರಾ ನನಗೆ ಅಮೌಂಟು 40 ಯೂರೋ ಎಕ್ಸ್ಟ್ರಾ ಆಗಿದೆ. ಸೊ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಫ್ರೈ ವೀಲಿಗೆ ಡೀನ್ಸ್ಟ್ ಅಂತಂದರೆ ಸೊ ನನಗೇನಾದರೂ ವಾಲಂಟ್ರಿ ಶಿಫ್ಟ್ ಏನಾದರೂ ಕೇಳಿರ್ತಾರೆ. ಸೊ ಅಥವಾ ನಾನೇ ವಾಲಂಟ್ರಿಯಾಗಿ ನಾನು ಸೊ ನನಗೆ ಯಾವತ್ತಾದರೂ ರಜೆ ಲೈಕ್ ಯಾರಾದರೂ ಆಬ್ಸೆಂಟ್ ಆಗಿದ್ರೆ, ಲೈಕ್ ಯಾರಾದರೂ ಕ್ರ್ಯಾಂಕ್ ಹಾಕಿದರೆ ಆವಾಗ ನಾನು ಕರೀರಿ, ನಾನು ಬಂದು ಕೆಲಸ ಮಾಡ್ತೀನಿ ಅಂತ ಏನಾದರೂ ನೀವೇನಾದ್ರು ಬರ್ದಿದ್ರೆ, ಫ್ರೈ ವೀಲಿಗೆ ಡೀನ್ಸ್ಟ್ ಏನಾದರೂ ನೀವು ಬರ್ದಿದ್ರೆ ಆವಾಗ ಹಾಸ್ಪಿಟಲಿಂದ ಕರೆದು ನಿಮಗೆ ಕೆಲಸ ಕೊಟ್ಟಿರ್ತಾರೆ. ಆವಾಗ ಹೋಗಿ ನೀವು ಕೆಲಸ ಮಾಡಿರ್ತೀರ, ಅದಕ್ಕೆ ನಿಮಗೆ ಬಂದಿರುತ್ತೆ ಸಂಬಳ. ಸೊ ಆ ಥರ ಫ್ರೈ ವೀಲಿಗೆ ಡೀನ್ಸ್ಟ್ ಮಾಡಿರೋದಕ್ಕೆ ಎಷ್ಟು ಬಂದಿದೆ ನೀವು ನೋಡ್ತಾ ಇರೋದು 320 ಯೂರೋ ಅಂದರೆ 32,000, ನಿಯರ್ಲಿ 32,000 ನಮಗೆ ಜಸ್ಟ್ ಒಂದು ಫ್ರೈ ವೀಲಿಗೆ ಡೀನ್ಸ್ಟ್ ಮಾಡಿರೋದಕ್ಕೆ ಅಷ್ಟು ಬಂದಿದೆ ಗೈಸ್. ವೆಕ್ಸೆಲ್ ಜಿಶುಲಾಗ ಅಂತ ಬರುತ್ತೆ. ಸೊ ಈ ವೆಕ್ಸೆಲ್ ಜಿಶುಲಾಗ ಅಂತಂದರೆ ಸೊ ಲೈಕ್ ರೊಟೇಟಿಂಗ್ ಶಿಫ್ಟ್ ಅಲೋಯನ್ಸು, ಲೈಕ್ ನೀವೇನಾದರೂ ಲೈಕ್ ಶಿಫ್ಟ್ ಅಲೋಯನ್ಸ್ ನೀವು ಚೇಂಜ್ ಮಾಡ್ಕೊತಿರ್ತೀರ. ಸೊ ಅಂಥ ಟೈಮಲ್ಲಿ ಏನಾದರೂ ಇರ್ತಾರವಲ್ಲ, ಅಂದರೆ ಶಿಫ್ಟು ಫ್ರೂ ಡೀನ್ಸ್ಟ್ ಮಾಡಿರ್ತೀರ, ಆಮೇಲೆ ಸ್ಪೇಟ್ ಡೀನ್ಸ್ಟ್ ಮಾಡಿರ್ತೀರ, ಆಮೇಲೆ ನಾಕ್ ಡೀನ್ಸ್ಟ್ ಬರುತ್ತೆ. ಅಂದರೆ ನೀವು ನಿಮ್ಮದು ಶಿಫ್ಟ್ ಚೇಂಜ್ ಆಗ್ತಿರುತ್ತಲ್ಲ, ಸೊ ಆ ಇದಕ್ಕೋಸ್ಕರ ಏನಂತಾರೆ ವೆಕ್ಸೆಲ್ ಜಿಶುಲಾಗ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೆ 250 ಯೂರೋ ಹೌದಲ್ವಾ, ನೋಡ್ತಿದ್ರಲ್ಲ 250 ಯೂರೋ. ಮತ್ತು ಫ್ಲೇಗೆ ಝುಲಾಗ ಏನಕ್ಕೆ ಅಂತಂದರೆ
ಸೊ ಇದು ಬಂದ್ಬಿಟ್ಟು ನರ್ಸಿಂಗ್ ಅಲೋಯನ್ಸ್ ಅಂತ ಬರುತ್ತೆ. ಸೊ ಇದು ಏನಕ್ಕೆ ಅಂತಂದರೆ TUOD ಸಿಸ್ಟಮ್ ಇರುತ್ತಲ್ಲ, ಈ ಪಬ್ಲಿಕ್ ಸರ್ವಿಸಿಂದ ಏನಿರುತ್ತಲ್ಲ, ಸೊ ಇದ್ರ ಮುಖಾಂತರ ನಮಗೆ ಎಲ್ಲ ನರ್ಸಸ್ ಅಲೋಯನ್ಸ್ ಅಂತ ಬಂದ್ಬಿಡುತ್ತೆ. ಸೊ ಇದಕ್ಕೆ ನನಗೆ ಎಷ್ಟು ಬಂದಿತ್ತು ಹೇಳಿ, ಫ್ಲೇಗಝೂಲಾಗ ಬಂದ್ಬಿಟ್ಟು 141.82 ಬಂದಿತ್ತು ನನಗೆ. ಸೊ ಅದರಲ್ಲಿ ಮತ್ತೆ ಫೈರ್ ಟ್ಯಾಗು ಅಂದರೆ ನಾನು ಏನಾದರೂ ಹಾಲಿಡೇಸಲ್ಲಿ ಏನಾದರೂ ವರ್ಕ್ ಮಾಡಿದರೆ ಸೊ ಅವಾಗ ಎಷ್ಟು ಬಂದಿದೆ ನಮಗೆ, ನೀವು ನೋಡ್ತಾ ಇರ್ಬೋದು ನಮಗೆ. ಸೊ 65 ಯೂರೋ ಹಾಲಿಡೇನಲ್ಲಿ ವರ್ಕ್ ಮಾಡಿರೋದಕ್ಕೆ, ಅಂದರೆ ಒಂದಿನ ಯಾವತ್ತೋ ವರ್ಕ್ ಮಾಡಿರೋದಕ್ಕೆ 65 ಯೂರೋ ಬಂದಿದೆ. ಸೊ ಮತ್ತೆ ನಾಕ್ ಡೇನ್ಸ್ಟ್, ಸೊ ನಾನು ನೈಟ್ ಶಿಫ್ಟಲ್ಲಿ ಏನಾದರೂ ಕೆಲಸ ಮಾಡಿದ್ದೆ ಅಂತಂದರೆ ಸೊ ಅವಾಗ ಎಷ್ಟು ಬಂದಿದೆ ಗೊತ್ತಾ. ಸೊ ನಾನು ನೈಟ್ ಡ್ಯೂಟಿನಲ್ಲಿ ವರ್ಕ್ ಮಾಡಿರೋದ್ರಿಂದ ಸೊ 161 ಯೂರೋ, ಸೊ 161 ಯೂರೋ ನೈಟ್ ಡ್ಯೂಟಿ ಮಾಡಿರೋದಕ್ಕೆ ಬಂದಿದೆ. ಮತ್ತು ಕೆರ್ನಾಕ್ಟ್, ಸೊ ಕೆರ್ನಾಕ್ಟ್ ಅಂತ ನೀವು ಏನಪ್ಪ ಕೆರ್ನಾಕ್ಟ್ ಅಂತ ಕೇಳಿರ್ತೀರ. ಸೊ ಕೆರ್ನಾಕ್ಟ್ ಅಂತಂದರೆ ಡೀಪ್ ನೈಟ್ ವರ್ಕ್ ಮಾಡಿದ್ರೆ, ಅಂದರೆ ಲೈಕ್ ಏನಂತಂದರೆ ಮಿಡ್ ನೈಟಿಂದ 4 ಗಂಟೆವರೆಗೂ, ನೈಟು ಬೆಳಗಿನ ಜಾವ 4 ಗಂಟೆವರೆಗೂ ಏನು ವರ್ಕ್ ಮಾಡಿರ್ತೀವಲ್ಲ ಸೊ ಅದನ್ನು ಕೆರ್ನಾಕ್ಟ್ ಅಂತ ಹೇಳ್ತೀವಿ. ಅಂದರೆ ಲೈಕ್ ಓವರಾಲ್ ಫುಲ್ ನೈಟ್ ವರ್ಕ್ ಮಾಡಿರ್ತೀವಲ್ಲ ಅದನ್ನೇ. ಸೊ ಕೆರ್ನಾಕ್ಟ್ ಅನ್ನೋದಕ್ಕೆ ಏನು ಮಾಡ್ತೀವಿ, 96 ಯೂರೋ ಎಕ್ಸ್ಟ್ರಾ ಬಂದಿರುತ್ತೆ ನಮಗೆ. ನೈಟ್ ಶಿಫ್ಟ್ ಅಲ್ಲದೆ ಕೆರ್ನಾಕ್ಟ್ ಅಂತ ಅಂದು ಎಕ್ಸ್ಟ್ರಾ ಕೊಡ್ತಾರೆ. ಮತ್ತು ಸಾಮ್ಸ್ಟಾಗ್ ಅಂದರೆ ಸಾಟರ್ಡೆ ಏನಾದರೂ ವರ್ಕ್ ಮಾಡಿರೋದಕ್ಕೆ ನನಗೆ ಎಷ್ಟು ಬಂದಿದೆ, 36 ಯೂರೋ ಬಂದಿದೆ. ಸೊ ಕಳೆದ ಮಂತಲ್ಲಿ, ಅಂದರೆ ಲೈಕ್ ಒಂದೊಂದು ಇದರಲ್ಲಿ ಒಂದೊಂದು ಥರ ಚೇಂಜಸ್ ಆಗ್ತಿರುತ್ತೆ. ನನಗೆ ಸಾಟರ್ಡೆ ವರ್ಕ್ ಮಾಡಿರೋದಕ್ಕೆ ನನಗೆ 36 ಯೂರೋ ಬಂದಿದೆ. ಮತ್ತು ನೀವು ಅದೇ ನೋಡ್ತಾ ಇರ್ಬೋದು, ಎಂಟ್ಕಿಲ್ಡ್ ಫೋರ್ಸ್ ಲಾಗ್ ಅಂತಂದರೆ ಕಂಟಿನ್ಯೂಸ್ ವೇಟ್ ಪೇಮೆಂಟ್ ಅಂತ. ಸೊ ನನಗೆ ರೆಗ್ಯುಲರ್ ಪೇಮೆಂಟ್ ಆಗ್ತಾ ಇರುತ್ತಲ್ಲ, ಸೊ ಆ ರೆಗ್ಯುಲರ್ ಪೇಮೆಂಟನ್ನು ನೋಡ್ಕೊಂಡ್ಬಿಟ್ಟು ಲೈಕ್ ಯಾವುದೇ ಥರ ಇದಿಲ್ದಲ್ಲೇ ಪ್ರಾಬ್ಲಮ್ ಇರ್ದಲ್ಲೇ ಸಿಕ್ ಲೀವು ಅಕಸ್ಮಾತ್ ನಾನು ಏನಾದರೂ ಈ ಥರ ಏನಾದ್ರು ತೊಗೊಂಡಿದ್ದೆ ಅಂತಂದರೆ ನನಗೇನಾದರೂ ಎಕ್ಸ್ಟ್ರಾ ಏನಾದರೂ ಇರ್ತಾವಲ್ಲ ಅಂಥವನ್ನೆಲ್ಲ ಇದು ಮಾಡಿಬಿಟ್ಟು ಇದರಲ್ಲಿ ನನಗೆ ಹಾಕ್ಕೊಡ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಎಷ್ಟು ಬಂದಿದೆ ಹೇಳ, ಎಂಟ್ ಗಿಲ್ಡ್ ಫೋರ್ಸ್ ಸಾಲುಂಗ್ ಅಂತ. ಸೊ ಇದರಲ್ಲಿ ನನಗೆ 39 ಯೂರೋ ಎಕ್ಸ್ಟ್ರಾ ಬಂದಿದೆ, ಎಂಟ್ ಗಿಲ್ಡ್ ಫೋರ್ಸ್ ಸಾಲುಂಗ್. ಸೊ ನಂದು ಟೋಟಲ್ ಓವರಾಲ್ ಇಷ್ಟು ಬಂದಿದೆ. ಸೊ ಇದರಲ್ಲಿ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ, ಫಸ್ಟಿಂದ ಹೇಳ್ಕೊಂಬರ್ತೀನಿ ನೋಡಿ. ಸೊ ಎಂಟ್ ಗಿಲ್ಡು 3500, A20 ಕೋರ್ಸ್ ಫ್ರಿಸ್ಟಿಗೆ ಬಂದ್ಬಿಟ್ಟು 40 ಯೂರೋ, ಫ್ರೈವಿಲಿಗೆ ಡಿನ್ಸ್ಟು 320 ಯೂರೋ, ವೆಕ್ಸೆಲ್ ಜಿಸ್ಟ್ರೂಲಾಗ 250 ಯೂರೋ, ಫ್ಲೇಗಝೂಲಾಗ 141, ಸೋಂಟಾಗ್ ಅಂದರೆ ಸಂಡೇ ವರ್ಕ್ ಮಾಡಿರೋದಕ್ಕೆ 104, ಅವಾಗಲೇ ಸಂಡೇ ಬಿಟ್ಟೆ. ಸೊ ಸಂಡೇ ವರ್ಕ್ ಮಾಡಿರೋದಕ್ಕೆ 104 ಯೂರೋ ಹಾಕಿದ್ದಾರೆ. ಸೊ ಮತ್ತು ನೈಟ್ ಡ್ಯೂಟಿ ಮಾಡಿರೋದಕ್ಕೆ 65, ನೈಟ್ ಡ್ಯೂಟಿ ಮಾಡಿರೋದಕ್ಕೆ ಒಂದು ಸೆಕೆಂಡ್ ಫ್ರೈಟಾಗಿ ಮಾಡಿರೋದಕ್ಕೆ 65 ಯೂರೋ, ನೈಟ್ ಡ್ಯೂಟಿ ಮಾಡಿರೋದಕ್ಕೆ 161, ಅದರಲ್ಲಿ ನೈಟ್ ಡ್ಯೂಟಿನಲ್ಲಿ ಡೀಪ್ ನೈಟ್ ಡ್ಯೂಟಿ ಮಾಡಿರೋದಕ್ಕೆ 96 ಯೂರೋ, ಸಾಮ್ಸ್ಟಾಗ್ ಅಂದರೆ ಸಾಟರ್ಡೆ ವರ್ಕ್ ಮಾಡಿರೋದಕ್ಕೆ 36 ಯೂರೋ. ಸೊ ಮತ್ತು ಎಂಟ್ ಗಿಲ್ಡ್ ಫೋರ್ಸ್ ಸಾಲುಂಗ್ ಅಂತಿರೋದ್ರಲ್ಲಿ ಅದರಲ್ಲಿ 39. ಸೊ ಓವರಾಲ್ ಬಂದ್ಬಿಟ್ಟು ನನಗೆ 4765, 4765 ಯೂರೋ ಅಂತಂದರೆ ಇಂಡಿಯನ್ ರುಪೀಸಲ್ಲಿ ನನಗೆ ನಿಯರ್ಲಿ 5 ಲಕ್ಷ. ಸೊ 5 ಲಕ್ಷ ನನಗೆ ಓವರಾಲ್ ಸ್ಯಾಲ್ರಿ ಬಂದಿದೆ. ಸೊ ಇವಾಗ ಸ್ಯಾಲ್ರಿ ಎಷ್ಟು ಬಂದು ಅಂತ ನೋಡಿದ್ರೆ, ಸೊ ಇವಾಗ ಎಂಟೈರ್ ಸ್ಯಾಲ್ರಿಲಿ ಏನೇನೆಲ್ಲ ಕಿತ್ಕೊಂಡು ಹೋಗುತ್ತೆ, ಲೈಕ್ ಏನೇನೆಲ್ಲ ಕಟ್ ಆಗುತ್ತೆ, ಅದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ಇಷ್ಟ ಆಯ್ತಲ್ವಾ. ಸೊ ಇದರಲ್ಲಿ 4765ರಲ್ಲಿ ನನ್ನ ಸ್ಯಾಲ್ರಿಲಿ ಏನೆಲ್ಲ ಕಟ್ ಆಗುತ್ತೆ. ಫಸ್ಟು ಲೋನ್ ಸ್ಟಾಯರ್ ಟ್ಯಾಕ್ಸ್, ನೀವೆಲ್ಲ ಅಷ್ಟು ಟ್ಯಾಕ್ಸ್ ಕಟ್ ಆಗುತ್ತೆ, ಜರ್ಮನಿನಲ್ಲಿ 40% ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರಲ್ಲ, ನೀವು ನೋಡ್ಬೋದು. ಸೊ ನಂದು ಓವರಾಲ್ ಸ್ಯಾಲ್ರಿ ಬೇಸಿಸ್ ಮೇಲೆ ನನಗೆ ಎಷ್ಟು ಲೈಕ್ ನಿಯರ್ಲಿ 5 ಲ್ಯಾಕ್ಸ್ ಅಂತಂದರೆ ನನಗೆ ಎಷ್ಟು ಕಟ್ ಆಗಿದೆ, 610 ಯೂರೋ. ಸೊ 610 ಯೂರೋ ನಂದು ಟ್ಯಾಕ್ಸ್ ಕಟ್ ಆಗಿದೆ. ಸೊ 610 ಯೂರೋ ಅಂತಂದರೆ 60,000, 5 ಲಕ್ಷಕ್ಕೆ ಲೈಕ್ ನಿಯರ್ಲಿ ಲೈಕ್ 4,80,000 ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೆ ಎಷ್ಟು ಕಟ್ ಆಗಿದೆ, 60,000 ನಂದು ಟ್ಯಾಕ್ಸ್ ಕಟ್ ಆಗಿದೆ. ಟ್ಯಾಕ್ಸ್ ಅಂತಂದರೆ ಇದೆ ಲೋನ್ ಸ್ಟಾಯರ್ ಏನಿರುತ್ತಲ್ಲ ಇದೇ ಟ್ಯಾಕ್ಸು. ಇನ್ನು ಬೇರೆವೆಲ್ಲ ಅಂತಂದರೆ ಅದು ಬೇರೆ ಥರ ಕನ್ವರ್ಟ್ ಆಗುತ್ತೆ. ಇದು 60,000 ಲೈಕ್ 61,000 ಏನು ಕಟ್ ಆಗಿತ್ತಲ್ಲ, ಸೊ ಅದು ಟ್ಯಾಕ್ಸ್ ಅಂತ ತಿಳ್ಕೊಳ್ಳಿ. ಕ್ರ್ಯಾಂಕ್ ಆ್ಯಂಡ್ ಫರ್ಸಿಷರಂಗ್, ಸೊ ಈ ಕ್ರ್ಯಾಂಕ್ ಆ್ಯಂಡ್ ಫರ್ಸಿಷರಂಗಲ್ಲಿ ನನಗೆ 2 ಸತಿ ಕಟ್ ಆಗಿದೆ. ಏನಂತಂದರೆ ಕ್ರ್ಯಾಂಕ್ ಆ್ಯಂಡ್ ಫರ್ಸಿಷರಂಗಲ್ಲಿ ಮೇಯ್ನ್ ಒಂದು ಕಟ್ ಆಗಿದೆ ಮತ್ತು ಝೂ ಸೆಟ್ಸ್ ಒಂದು ಕಟ್ ಆಗಿದೆ. ಫಸ್ಟ್ ಅದರಲ್ಲಿ ಎಷ್ಟು 7.3% ಕಟ್ ಆಗಿದೆ ಮತ್ತು 1.3, ಸೊ ಅಲ್ಲಿಗೆ 7.6, 8.6% ಹೆಲ್ತ್ ಇನ್ಶೂರೆನ್ಸು ನನಗೆ ಕಟ್ ಆಗಿದೆ. ಸೊ ಅದರಲ್ಲಿ ಎಷ್ಟು 329 ಮತ್ತು ಇನ್ನೊಂದರಲ್ಲಿ 60. ಸೊ 329, 60, ಸೊ ಅಲ್ಲಿಗೆ 390 ಯೂರೋ ನಂದು ಹೆಲ್ತ್ ಇನ್ಶೂರೆನ್ಸೇ ಕಟ್ ಆಗಿದೆ. ನಿಯರ್ಲಿ ಎಷ್ಟು 40,000 ನನಗೆ
ಹೆಲ್ತ್ ಇನ್ಶೂರೆನ್ಸು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಲೋನು ಮತ್ತು ಹೆಲ್ತ್ ಇನ್ಶೂರೆನ್ಸು ಇವೆರಡು ಸೇರಿನೇ 1 ಲಕ್ಷ ಕಟ್ಟಾಗಿತ್ತು ನಂದು, ಹೌದಲ್ವಾ. ಮತ್ತೆ ನೀವು ನೋಡ್ಬೋದು ರೆಂಟೆ ಫರ್ನಿಚರಿಂಗು. ಸೊ ಇದರಲ್ಲಿ ನೀವು ಎಲ್ಲದೂ ಸೇರಿ ನೀವು ಲೋನು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಲೋನ್ ಅಂದರೆ ನನಗೆ 60,000 ಅಷ್ಟೇ ಕಟ್ಟಾಗಿರೋದು, ಮತ್ತು ಇನ್ನೆಲ್ಲ ನನಗೆ ಬೆನಿಫಿಟ್ಸ್ ಇರೋದು ಅವೆಲ್ಲ. ಸೊ ನೀವು ಇಂಡಿಯಾದಲ್ಲಿ ಇದ್ರೂ ನೀವು ಅದು ಇದು ಕಟ್ಟಾಗಲ್ವಾ, ESI ಕಟ್ಟಾಗಲ್ಲ, ಅದು ನಿಮಗೆ ಯೂಸ್ ಆಗುತ್ತೆ, ಅಥವಾ PF ಕಟ್ಟಾಗಲ್ವಾ, ಅದು ನಿಮಗೆ ಯೂಸ್ ಆಗುತ್ತೆ, ಆ ಥರ ಇಲ್ಲಿ. ಸೊ ಮತ್ತು ರೆಂಟೆ ಫರ್ನಿಚರಿಂಗು ಅಂತ ಅಂದರೆ ಪೆನ್ಷನ್ ಇದು. ಸೊ ಪೆನ್ಷನಿಗೆ ಎಷ್ಟು ಕಟ್ಟಾಗಿತ್ತು ಅಂದರೆ 9.3, ಸೊ 9.3% ನಂದು ಪೆನ್ಷನ್ನೇ ಕಟ್ಟಾಗುತ್ತೆ. ಸೊ ಅದರಲ್ಲಿ 420 ಯೂರೋ ಪೆನ್ಷನ್ ಕಟ್ಟಿಗೆ, ಅಂದರೆ 42,000 ನಂದು ಪೆನ್ಷನ್ ಕಟ್ಟಾಗುತ್ತೆ ಅಂತ ಅರ್ಥ ಅಲ್ಲಿಗೆ. ಸೊ ಆಮೇಲೆ ಅರ್ಬೈಟ್ ಲಾಸ್ ಫರ್ನಿಚರಿಂಗ್ ಅಂತ ಇದು 1.3% ಕಟ್ಟಾಗುತ್ತೆ, ಅಂದರೆ 58 ಯೂರೋ. ಸೊ ಅರ್ಬೈಟ್ ಲಾಸ್ ಫರ್ನಿಚರಿಂಗ್ ಅಂತಂದರೆ ನನಗೇನಾದರೂ ಕೆಲಸ ಹೋಯಿತು ಅಂತಂದರೆ ಆವಾಗ ಗೌರ್ಮೆಂಟ್ ಕಡೆಯಿಂದ ನನಗೆ ಸಂಬಳ ಬರ್ತಾ ಇರುತ್ತೆ, ತಿಂಗಳ 1 ಲಕ್ಷ ಈ ಥರ ಸಂಬಳ ಕೊಡ್ತಿರ್ತಾರೆ. ಸೊ ಅಂದರೆ ನನಗೆ ಎಲ್ಲಿವರೆಗೂ ಕೆಲಸ ಸಿಗುತ್ತೋ ಅಲ್ಲಿವರೆಗೂ ನನಗೆ ಗೌರ್ಮೆಂಟ್ ಕಡೆಯಿಂದ ಸಂಬಳ ಬರ್ತಾ ಇರುತ್ತೆ. ಮತ್ತೆ ಇನ್ನೊಂದು ನೋಡೋಣ ಬನ್ನಿ, ಫ್ಲೇಗ ಫರ್ನಿಚರಿಂಗು. ಫ್ಲೇಗ ಫರ್ನಿಚರಿಂಗ್ ಅಂತಂದರೆ ಸೊ ನಮಗೆ ಕೇರ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಏನಷ್ಟಾಗುತ್ತೆ ಅಂದರೆ 2.4% ಕಟ್ಟಾಗುತ್ತಾ ಹೋಗುತ್ತೆ. ಸೊ ಅದಕ್ಕೆ 108 ಯೂರೋ ನನಗೆ ಕಟ್ಟಾಗಿದೆ. ಸೊ ಇಷ್ಟು ಎಲ್ಲ ಕಟ್ಟಾಗ್ಬಿಟ್ಟು ಓವರಾಲಲ್ಲಿ, ಸೊ ಎಲ್ಲ ಕಟ್ಟಾಗ್ಬಿಟ್ಟು ನನಗೆ ಓವರಾಲಾಗಿ ಇಷ್ಟು ಬಂದಿದೆ. ಸೊ ನೆಟ್ಟು ಅಂತ ಬಂದಿತ್ತಲ್ಲ, ಸೊ ನನ್ನ ಕೈಗೆ ಆಫ್ಟರ್ ಆಲ್ ಡಿಡಕ್ಷನ್ 3,177. 3,177 ಅಂತಂದರೆ 3,17,000. 3,17,000 ಲೈಕ್ 3,20,000 ಬರುತ್ತೆ, ಯಾಕೆಂದರೆ ಯೂರೋ ರೇಟ್ ಜಾಸ್ತಿ ಐತಿ. ಸೊ ಬೇಡ, ನೀವು ಅಷ್ಟೇ ತಿಳ್ಕೊಳ್ಳಿ. ಸೊ 3,20,000 3,20,000 ಅಂತ ಹೇಳಿದ್ವಲ್ಲ. ಸೊ 3,20,000ದಲ್ಲಿ ಇನ್ನೂ ಎಕ್ಸ್ಟ್ರಾ ಏನೇನೆಲ್ಲ ಖರ್ಚು ಬರ್ತವೆ ನಿಮ್ಮ ಕೈಗೆ. ಈಗ 3,20,000 ಕೈಗೆ ಅಮೌಂಟು ಬಂದಿದೆ. ಸೊ ನನ್ನ ಕೈಗೆ ಇವಾಗ ಅಮೌಂಟ್ ಬಂದೈತಿ. ಸೊ ಅದರಲ್ಲಿ ನಂದು ಎಷ್ಟೆಷ್ಟು ಖರ್ಚಾಗುತ್ತೆ ಮತ್ತು ಇದು, ಸೊ ಇದೆಲ್ಲ ಅಫಿಷಿಯಲಲ್ಲೆಲ್ಲ ಕಟ್ಟಾಯಿತು. ಇದೆಲ್ಲ ಸ್ಯಾಲರಿ ಸ್ಲಿಪ್ಪಲ್ಲಿ ಮೆನ್ಷನ್ ಇರುತ್ತೆ. ಸ್ಯಾಲರಿ ಸ್ಲಿಪ್ಪಲ್ಲಿ ಮೆನ್ಷನ್ ಇಲ್ದಿದ್ದೆಲ್ಲ ಏನೇನು ಕಟ್ಟಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಸೊ ಅದರಲ್ಲಿ 3,20,000 ಬಂತಾ. ಸೊ ಅದರಲ್ಲಿ ಏನು ಮಾಡ್ತೀನಿ ನಾನು, ಸೊ ನನ್ನ ಮನೆ ರೆಂಟ್ ಎಷ್ಟು ಕಟ್ಟಾಗುತ್ತೆ, ಸೊ 400 ಯೂರೋ ಅಂತ ತಿಳ್ಕೊಳ್ಳಿ. ಸೊ ನಂದು 400 ಯೂರೋದಲ್ಲಿ ಕಟ್ಟಾಗಿದೆ. ಇನ್ನೆಷ್ಟು ಬಾಕಿ ಉಳ್ಕೊಂತು, 2,80,000 ಬಾಕಿ ಉಳ್ಕೊಂಡಿದೆ. ಸೊ 2,80,000 ಬಾಕಿ ಉಳ್ಕೊಂಡಿದೆ. ಸೊ ಅದರಲ್ಲಿ ಮತ್ತೆ ಇನ್ನೇನು ಕಟ್ಟಾಗುತ್ತೆ, ಸೊ ನಂದು ಊಟ ತಿಂಡಿಗೆ ಬೇಕು, ಹೌದಲ್ವಾ. ಸೊ ಊಟ ತಿಂಡಿಗೆ ಎಷ್ಟು ಬೇಕಾಗುತ್ತೆ, ನಿಯರ್ಲಿ 150 ಯೂರೋ ಅಂತ ತಿಳ್ಕೊಳ್ಳಿ. ಸೊ 2,80,000 ಅಂತ ಲೈಕ್ ನಿಮಗೆ ಯೂರೋದಲ್ಲೇ ಫಸ್ಟ್ ಹೇಳ್ತೀನಿ, ಬೇಡ ಇದರಲ್ಲೇ ಹೇಳ್ಕೊಡೋಣ. ಸೊ 2,80,000 ಅಂತ ತಿಳ್ಕೊಳ್ಳಿ. ಇದರಲ್ಲಿ 2,80,000ದಲ್ಲಿ ಒಂದನ್ನು 15,000 ತೆಗೀರಿ. 15,000 ತೆಗೆದ್ರೆ ಸೊ ಅಲ್ಲಿಗೆ ಎಷ್ಟು ಉಳ್ಕೊಂತು, 75,000, 65,000, 2,65,000 ಉಳ್ಕೊಂಡಿತ್ತು. ಸೊ 2,65,000ದಲ್ಲಿ ಮತ್ತೆ ಇನ್ನೇನೇನು ಕಟ್ಟಾಗುತ್ತೆ ಮತ್ತೆ. ಸೊ ನಿಮಗೆ ಜರ್ಮನಿಯಲ್ಲಿದ್ದಾಗ DB ಕಾರ್ಡು ತುಂಬ ಅವಶ್ಯಕತೆ. ನೀವು ಬೇಡ ಅಂತಂದರೆ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಸೊ ನನಗೆ DB ಕಾರ್ಡ್ ಬೇಕಾಗಿದೆ. ಮತ್ತು ಸೊ ನಾನು ಸಿಮ್ ಕಾರ್ಡ್ ರೀಚಾರ್ಜು ಅಥವಾ ವೈಫೈ ಬಿಲ್ಲು, ಸೊ ಅದೆಲ್ಲ ಸೇರಿ ಒಂದು 100 ಯೂರೋ, ಅಂದರೆ 10,000 ಅಂತ ತಿಳ್ಕೊಂಡ್ರೆ 2,55,000 ನನ್ನ ಅಕೌಂಟಲ್ಲಿ ಇರುತ್ತೆ. ಸೊ ಅಂದರೆ ಲೈಕ್ 5,000 ಬಿಟ್ಟರು 2,5 ಲಕ್ಷ ನನ್ನ ಕೈಯಲ್ಲಿ ಇದೆ. ಸೊ 2,5 ಲಕ್ಷದಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಬೋದು. ನನ್ನ ಮನೆಗೆ 2,5 ಲಕ್ಷ ಮನೆಗೂ ಕಳಿಸ್ಬೋದು. ಅಂದರೆ ನಿಮ್ಮ ಎಕ್ಸ್ಪೆಂಡಿಚರ್ ಎಲ್ಲ ಬಿಟ್ಟು, ಸೊ ಎಕ್ಸ್ಪೆಂಡಿಚರ್ ಎಲ್ಲ ಕಟ್ಟಾಗೈತಿ ಇದರ ಆಲ್ರೆಡಿ. ಸೊ ನೀವು 2,5 ಲಕ್ಷ ನೀವು ಮನೆಗೆ ಕಳಿಸ್ಬೋದು ತಿಂಗಳಿಗೆ. ನಾನು ರಿಯಾಲಿಟಿ ಹೇಳ್ತಿದ್ದೀನಿ ನಿಮಗೆ. ಸೊ ಲೈಕ್ ಸುಮ್ಮನೆ ಯಾರೋ ಅಷ್ಟು ಉಳ್ಸೋಕೆ, ಸೊ ಅವ್ರದ್ದು ತಿಂಡಿ ಜಾಸ್ತಿ ಇರುತ್ತೆ. ಲೈಕ್ ನಿಮ್ಗೆ ಉತ್ತರ ಕರ್ನಾಟಕದ ಹೇಳೋದಾದರೆ, ಸೊ ನಮ್ಮ ಕಡೆ ಅವ್ರವ್ರ ಮಜಾ ಉಡಾಯಿಸ್ತಾರೆ ಅಂತಂದರೆ ಅವ್ರಿಗೆ ಉಳಿಯಲ್ಲ ಅಂತಂದರೆ ಅದು ಅವ್ರ ಹಣೆ ಬರ. ಸೊ ನೀವು ಜರ್ಮನಿ ಬಂದಿರೋದೇನಕ್ಕೆ, ದುಡಿಯೋಕ್ಕೆ. ಸೊ ನೀವೆಷ್ಟು ಉಳಿಸ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಸೊ ನಾನು ಇಷ್ಟೆಲ್ಲ ಖರ್ಚು ಮಾಡಿ, ಸೊ ನಂದೇನೋ ಲೈಕ್ ಮಾಮೂಲಿ ಏನಲ್ಲ ಅದೇನು, ಸೊ ಅಷ್ಟು ಎಲ್ಲ ಖರ್ಚಾಗಿ ನಮ್ಮದು ಸೊ 2,5 ಲಕ್ಷ ಇರುತ್ತೆ. ಅದರಲ್ಲಿ ನಾವೇನು ಮಾಡ್ತೀವಿ, ಸೇಫ್ ಆಗಿ ಯೋಚನೆ ಮಾಡೋದಾದರೆ, ಸೊ ಅದರಲ್ಲಿ ಏನು ಮಾಡಿ ಅಂತಂದರೆ, ಸೊ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಕೈಯಲ್ಲಿ 2,5 ಲಕ್ಷ ಉಳಿದೈತೆ, ನೀವು ಬೇಕಾದ್ರೆ 2,5 ಲಕ್ಷ ಮನೆಗೆ ಕಳಿಸ್ಬೋದು. ಬಟ್ 2,5 ಲಕ್ಷ ಮನೆಗೆ ಕಳ್ಸೋಕೆ ಹೋಗಬೇಡಿ. ಏನು ಮಾಡಿ ಅಂತಂದರೆ, ನೀವು ಮಂತ್ಲಿ ಒಂದು 200 ಯೂರೋ ನಿಮಗೆ ಅಂತ ಎಕ್ಸ್ಟ್ರಾ ಇಟ್ಕೊಳ್ಳಿ. ಸೊ ಮಂತ್ಲಿ 200 ಯೂರೋ ಏನಕ್ಕೆ ಅಂತಂದರೆ, ನೀವು ಬಟ್ಟೆ ತೊಗೊತೀರೋ ಏನಾರು ಒಂದು ಎಕ್ಸ್ಟ್ರಾ ತೊಗೊತೀರಾ ಅಂತ ತಿಳ್ಕೊಳ್ಳಿ. ಅದಕ್ಕೆ ಒಂದು ಬ್ಯೂಟಿ ಮೇಕಪ್ಸ್ನೇ ತೊಗೊತೀರಾ ಅಂತ ತಿಳ್ಕೊಳ್ಳಿ. 200 ಯೂರೋ ಎಕ್ಸ್ಟ್ರಾ ತೆಗೆದಿಟ್ಕೊಳ್ಳಿ. ಸೊ ಇನ್ನೆಷ್ಟು ಮಿಕ್ಕಂತೂ 2,30,000. ಇನ್ನು 30,000 ಏನು ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ, SIP ಮಾಡಿ.
ಸೊ 30,000 ಎಸ್ ಐ ಪಿ ಮಾಡ್ತೀರಾ, ಸೊ ನಾವು ಕೂಡ ಮಾಡ್ತೀವಿ. ಸೊ ನೀವು ಅದೇ ಥರ ಮಾಡಿ. ಸೊ ನಿಮ್ಗೆ ಯಾವ ಥರ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ FD ಇಡ್ತಿರೋ, ಸೊ ನಿಮಗೆ ಯಾವುದು ಸೇಫ್ ಅನಿಸುತ್ತೋ ಆ ಥರ ಮಾಡಿ. 30,000 ಮಾಡ್ತೀರಾ, ಸೊ ನೀವು 2 ಲಕ್ಷ ದುಡಿಬೇಕಾದ್ರೆ 30,000 ಏನೂ ಆಗಲ್ಲ. ಅದು ಇಂಡಿಯಾದಲ್ಲಿ ಇದ್ದು 30,000 ಮಾಡೋದು ಭಾಳ ದೊಡ್ಡ ಮಾತು. ಸೊ 30,000 ಅದು ಮಾಡ್ತೀರಾ. ಸೊ ಅದಾದಮೇಲೆ ನಿಮ್ಮ ಹತ್ರ 2 ಲಕ್ಷ ಇರುತ್ತೆ. ಸೊ 2 ಲಕ್ಷನ ನೀವು ಮನೆಗಾರ ಸೆಂಡ್ ಮಾಡಿ. ಸೊ ನಿಮ್ಮ ಇದ್ರಲ್ಲಾರ ಇಟ್ಕೊಳ್ಳಿ. ಸೊ 2 ಲಕ್ಷ ಆಟ ಐತೆ ನೋಡಿ. ಸೊ 2 ಲಕ್ಷದಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ ನೀವು ಫರ್ದರ್ ಇಲ್ಲಿ ಇನ್ನೂ ಏನಾದರೂ ಬಿಸ್ನೆಸ್ ಮಾಡ್ತೀರಾ ಆ ಥರ ಮಾಡ್ಬೋದು, ಅಂದರೆ ನಿಮ್ಮಿಷ್ಟ ಅದು. ಸೊ ಗೈಸ್ ನೋಡಿದ್ರಲ್ಲ, ನಂದು 5 ಲಕ್ಷ ಸಂಬಳದಲ್ಲಿ ಸೊ ಒಟ್ಟಾರೆ ನನ್ನ ಇನ್ವೆಸ್ಟ್ಮೆಂಟು, ನನ್ನ ಊಟ ತಿಂಡಿ ಖರ್ಚು, ನಾನು ಲೈಕ್ ಉಳ್ದಿರೋದು ಎಷ್ಟು ಉಳ್ದೈತೆ ಹೇಳಿ. ಸೊ ಉಳ್ದಿರೋದು ಎಷ್ಟು ಉಳ್ದೈತೆ ಹೇಳಿ, 2,80,000. ಅದೇ 2,80,000 ಅಲ್ವಾ? ಸೊ ಅಲ್ಲ, 2,80,000 ಏನು ಅಂತಂದರೆ ಮನೆ ರೆಂಟು ಇದು ಎಲ್ಲ ಸರ್ ಕರೆಕ್ಟಾಗಿ ನಂದು 2,80,000. ಸೊ ಮನೆ ರೆಂಟು ಅವನ್ನೆಲ್ಲ ಬಿಟ್ಟು ಅದಕ್ಕಿಂತ ಮುಂಚೆ ಏನಾದರೆ ಲೈಕ್ ಅಫಿಷಿಯಲ್ ಡಿಡಕ್ಷನ್ ಎಲ್ಲ ತೋರಿಸಿದ್ರೆ 3,20,000 ನನಗೆ ಮುಕ್ಕೈತೆ. ಸೊ ಅದರಲ್ಲಿ ನನ್ನ ಖರ್ಚು ಮನೆ ರೆಂಟು ಇಂಥವೆಲ್ಲ ತೆಗೆದ್ರೆ, ಊಟ ತಿಂಡಿ ಖರ್ಚು ಇವೆಲ್ಲ ತೆಗೆದ್ರೆ 2,80,000. ಮತ್ತು ಅದರಲ್ಲಿ ಇನ್ವೆಸ್ಟ್ಮೆಂಟ್ ತೆಗೆದ್ರೆ 2,5 ಲಕ್ಷ. ಸೊ 2,5 ಲಕ್ಷದಲ್ಲಿ ನೀವೇ ನಿಮ್ಮ ಫರ್ದರ್ ಖರ್ಚು ಏನಾದ್ರು ಇಟ್ಕೊಳ್ತೀರಾ ಅಂತಂದರೆ ಅದನ್ನೆಲ್ಲ ತೆಗೆದು 2 ಲಕ್ಷ ಮಿನಿಮಮ್ ಅಂತೂ 2 ಲಕ್ಷ ಮನೆಗೆ ಕಳಿಸ್ಬೋದು, ಹೌದಲ್ವಾ? ಸೊ ಈ ಥರ ಜರ್ಮನ್ ಸ್ಯಾಲರಿ ವರ್ಕ್ ಆಗುತ್ತೆ. ಸೊ ಇದನ್ನು ಕೆಲವರಿಗೆ ಕಡಿಮೆ ಅಲ್ಲ ದುಡ್ಡು, ಇದು ಜಾಸ್ತಿನೇ ಚೆನ್ನಾಗೇ ಐತೆ. ಸೊ ನಿಮ್ಗೇನಾದ್ರು ಈ ಥರ ಜರ್ಮನಲ್ಲಿ ಯಾರಾದರೂ ಹೇಳಿದರೆ ತೋರಿಸ್ಬಿಡಿ ನೋಡೋಣ. ಸೊ ಅವ್ರದ್ದು ರಿಯಲ್ ಪೇ ಸ್ಲಿಪ್ನ ತೋರಿಸಿದ್ರೆ. ಸೊ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸೊ ಅದರಲ್ಲಿ ನೇಮು ID ಎಲ್ಲ ನಾನು ತೋರಿಸಿಲ್ಲ. ನಾನು ಆ ಸ್ಕ್ರೀನ್ಶಾಟ್ನಲ್ಲಿ ಕ್ರಾಪ್ ಮಾಡಿಬಿಟ್ಟು ಇಮೇಜ್ನ ಜಸ್ಟ್ ಏನು ಸ್ಯಾಲ್ರಿದು ಏನೇನು ಇನ್ಕ್ಲೂಡ್ ಆಗಿತ್ತಲ್ಲ ಅಷ್ಟು ಮಾತ್ರ ಲೆವೆಲ್ಸು ಮತ್ತು ಇದನ್ನು ಮಾತ್ರ ತೋರಿಸಿದ್ದೀನಿ. ನನ್ನ ಹೆಸರೆಲ್ಲ ತೋರ್ಸೋಕೆ ಹೋಗಿಲ್ಲ. ಸೊ ಏನಕ್ಕೆ ಅಂತಂದರೆ ಲೈಕ್ ಕೆಲವೊಂದು ಡಾಕ್ಯುಮೆಂಟ್ಸ್ನ ಅಫಿಷಿಯಲಿ ಲೈಕ್ ಯೂಟ್ಯೂಬಲ್ಲಿ ಅಲೋ ಮಾಡಲ್ಲ. ಸೊ ನೀವು ವೀಸಾ ಡಾಕ್ಯುಮೆಂಟ್ ಆಗಿರ್ಬೋದು, ಪಾಸ್ಪೋರ್ಟೇ ಆಗಿರ್ಬೋದು, ನೀವು ಹಿಂಗೆ ಡೈರೆಕ್ಟಾಗಿ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಯೂಟ್ಯೂಬ್ದು ಆಟೋಮೆಟಿಕ್ ತೆಗೆದಾಕ್ಬಿಡುತ್ತೆ. ಸೊ ಹಂಗಾಗಿ ನಾನು ಯಾವುದೇ ಥರ ಪೇ ಸ್ಲಿಪ್ ಆಗಿರ್ಬೋದು ಇದನ್ನು, ಸೊ ನಾನು ಲೈಕ್ ಒರಿಜಿನಲ್ಲೇ ಅದು, ಸೊ ಅದರಲ್ಲಿ ಯಾವ ಥರ ಇದು ಆಗಿದೆ ಮೆನ್ಷನ್ ಆಗಿದೆ ಅನ್ನೋದನ್ನೆಲ್ಲ ಕ್ಲೀನಿಗೆ ತೋರಿಸಿದ್ದೀನಿ. ಸೊ ನಿಮ್ಗೇನಾದರೂ ಜರ್ಮನಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ನೀವೇನಾದರೂ ಲೈಕ್ ಯಾವ ಥರ ಹೆಂಗಪ್ಪ ಸ್ಯಾಲ್ರಿ ಅನ್ನೋದಾದರೆ ಈ ವಿಡಿಯೋನ ರೆಫರ್ ಮಾಡಿ. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಜರ್ಮನ್ ಕಲಿತಿದ್ದೀರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಗೈಸ್ ಆದಷ್ಟು. ಸೊ ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕು ಅಂತಂದರೆ ನಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ಪ್ಲೇಲಿಸ್ಟಲ್ಲಿ ಸೊ ಅಷ್ಟು ಕೋರ್ಸಸ್ ಲೈಕ್ ಅಷ್ಟು ವೀಡಿಯೋಸ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಮತ್ತು ನಿಮಗೆ ನೋಟ್ಸಸ್ ಬೇಕು ಅಂತಂದರೆ ಟೆಲಿಗ್ರಾಮಲ್ಲಿ ಹೋಗಿ. ಸೊ ಅಲ್ಲೇ ವಿಡಿಯೋ ಪ್ರತಿಯೊಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಟೆಲಿಗ್ರಾಮ್ದು. ಅಲ್ಲೋಗಿ ನೀವು ಯಾವುದು ನೋಟ್ಸಸ್ ಟೆಲಿಗ್ರಾಮಲ್ಲಿ ನೀವು ನೋಟ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೋಗಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಆಗಿರುತ್ತೆ. ಮತ್ತು ನಿಮ್ಗೆ ಹಂಗೂ ಡೌಟ್ ಇತ್ತು, ನೀವು ನನ್ನ ಹತ್ರ ಮಾತಾಡಬೇಕು ಅಂತ ತಿಳ್ಕೊಳ್ಳಿ. ಸೊ ನಿಮ್ಗೆ ಏನಾರು ಡೌಟ್ಸ್ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಆವಾಗ ನೀವು ನಮ್ಮ ಹತ್ರ ಮಾತಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ಸೊ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಹೋಗ್ಬಿಟ್ಟು 1-to-1 ಕಾಂಟ್ಯಾಕ್ಟ್ ಅಂತ ಇರುತ್ತೆ. ಸೊ 1-to-1 ಕಾಂಟ್ಯಾಕ್ಟಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಅವಾಗ ನಿಮ್ಮ ಸೆಷನ್ನ ಬುಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಅನ್ನೋದನ್ನ. ಸೊ ಆ ಟೈಮಲ್ಲಿ ನಿಮಗೆ ಬುಕ್ ಮಾಡಿಕೊಂಡ್ರೆ ನೀವು ನಮ್ಮ ಹತ್ರ ಅರ್ಧ ಗಂಟೆ ಮಾತಾಡ್ಬೋದು. ಸೊ ನಾನು ಅರ್ಧ ಗಂಟೆಯಲ್ಲಿ ನಿಮ್ಗೆ ಯಾವ ಥರ ಡೌಟ್ಸ್ ಇರುತ್ತೋ ಅಷ್ಟು ನಾನು ಕ್ಲಿಯರ್ ಮಾಡ್ತೀನಿ. ಸೊ ನಿಮ್ಗೆ ಏನಾರು ಹೆಚ್ಚಿನ ಡೌಟ್ಸ್ ಇತ್ತು ಅಂತಂದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ. ಸೊ ನಿಮ್ಗೆ ಯಾವ ಥರ ಈ ಸ್ಯಾಲ್ರಿ ಸ್ಲಿಪ್ ನೋಡಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಇದೇ ಥರ ಚಾನಲ್ನ ಬೆಳೆಸ್ತಾ ಇರಿ. ನಿಮ್ಮ ಚಾನಲ್ ಇದು. ಸೊ ನೀವು ಬೆಳೆಸಿದಷ್ಟು ನಿಮ್ಮ ಚಾನಲ್ಲು ಗ್ರೋ ಆಗ್ತಾ ಇರುತ್ತೆ. ಸೊ ನಮಗೆ ಫರ್ದರ್ ವೀಡಿಯೋಸ್ ಮಾಡೋಕ್ಕೆ ನಮಗೆ ಹೋಪ್ ಸಿಗ್ತಿರುತ್ತೆ, ಲೈಕ್ ನಮಗೂ ಎಂಕರೇಜ್ಮೆಂಟ್ ಆಗ್ತಾ ಇರುತ್ತೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.